ಮಾತನಾಡೋದಿಕ್ಕೆ ಅಲ್ಲಿನ ಮೂಗೂರು ಭಕ್ತರಾದಂತಹ ಮೂಗೂರು ನಂಜುಂಡ ಸ್ವಾಮಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂಜುಂಡ ಸ್ವಾಮಿ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಚಿದಾನಂದ ಸ್ವಾಮೀಜಿಗಳು ಇಂದು ಲಿಂಗೈಕ್ಯರಾಗಿದ್ದಾರೆ. ಅವರ ಬಗ್ಗೆ, ಅವರ ಕೊಡುಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ? ಮೈಸೂರು ನಗರದಲ್ಲಿ ಒಂದು ಪುರಾತನವಾದ ಹೊಸ ಮಠ, ಆ ಹೊಸ ಮಠಕ್ಕೆ ಒಂದು ಇತಿಹಾಸ ಪರಂಪರೆ ಧಾರ್ಮಿಕ ಕ್ಷೇತ್ರದಲ್ಲಿದೆ ಮತ್ತು ಇಂದು ಲಿಂಗೈಕ್ಯರಾದ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಸುಮಾರು 6 ದಶಕಗಳಿಗೂ ಮಿಗಿಲಾಗಿ ಧಾರ್ಮಿಕವಾಗಿ ಬಡಬಗ್ಗರಿಗೆ ಮತ್ತು ಅನಾಥ ಮಕ್ಕಳಿಗೆ, ಅನಾಥ ಹೆಣ್ಣು ಮಕ್ಕಳಿಗೆ ಆಶ್ರಯದಾತರಾಗಿದ್ರು. ಕಲ್ಯಾಣ ಮಂಟಪ ಇದ್ರು ಕೂಡ ಬಡ ಜನತೆ ಬಂದ್ರೆ ಉಚಿತವಾಗಿ ಕಲ್ಯಾಣ ಮಂಟಪ ಕೊಡ್ತಾ ಇದ್ರು. ಸಾವಿರಾರು ಲಕ್ಷಾಂತರ ಬಡ ಹೆಣ್ಣು ಮಕ್ಕಳಿಗೆ ಆಶ್ರಯದಾತರಾಗಿ ಅವರಿಗೆ ಉದ್ಯೋಗವತ್ತ ಹೆಣ್ಮಕ್ಳಿಗೂ ಕೂಡ ಆಶ್ರಯವಾಗಿ ಅವರು ತಿಂಗಳಿಗೆ ಏನು ಕೊಟ್ಟರು ಅಷ್ಟೇ ಇಸ್ಕೊತಿದ್ರು. ಜೊತೆಗೆ ಬಡ ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ಬಂದ್ರೆ ಅವ್ರಿಗೆ ಪಿಜಿಲಿ ಹೋದ್ರೆ ಪರವಾಗಿ ಹೋಗಮ್ಮ ಅಂತ ಪಿಜಿಲಿ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ತಮ್ಮ ಶಾಲೆಯಲ್ಲಿ. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರತಿ ತಿಂಗಳು ಅನ್ನದಾಸೋಹ ಮಾಡ್ತಾ ಇದ್ರು. ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿ ಎಲ್ಲ ಆರಾಧ್ಯ ಗುರು ವಿಚಾರ ಮೂರ್ತಿಗಳ ವರ್ಷ ಪೂರ್ತಿ ಕಾರ್ಯಕ್ರಮ ಹಮ್ಮಿಕೊಂಡು ಸಾರ್ವಜನಿಕ ಪ್ರಸಾದ ವಿತರಣೆ ಮಾಡ್ತಾ ಇತ್ತು. ಆಮೇಲೆ ವರ್ಷವೂ ಬಸವೇಶ್ವರ ಜಯಂತಿ ಮತ್ತು ನೀಲಾಂಬಿಕೆ ಜಯಂತಿ, ಅಕ್ಕ ಮಹಾದೇವಿ ಜಯಂತಿನ ಸುಮಾರು 1 ವಾರಗಳ ಕಾಲ ಮಾಡಿ ನಾಡಿನ ಹೆಸರಾಂತ ಸಾಹಿತಿಗಳು, ಸಂಸ್ಥೆ ಚಿಂತಕರು ಕರೆಸಿ ಉಪನ್ಯಾಸ ಮಾಡಿ ದಿನನಿತ್ಯ ಸಹಸ್ರಾರು ಜನಕ್ಕೆ ಪ್ರಸಾದ ನೀಡ್ತಿರುವಂತ ಬುದ್ಧಿಮಂತ ಸಾಧು ಸಂತರು. ಅವ್ರು ಏನ್ ಮಾಡುದು ಎಷ್ಟು ಮಾಡುದು ಅಂತ ಹೇಳಕ್ಕೆ ಅಸಾಧ್ಯ. ಕೊಟ್ಟೆ ಅಂತ ಮಾಡ್ಬೋದು. ಇದು ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ಸಮಾಜಕ್ಕೆ. ಅಪಾರ ಕೊಡುಗೆ ಅಂದ್ರೆ ತಿಂಗಳ ಲಕ್ಷಾಂತರ ರೂಪಾಯಿ ಆದಾಯ ಅದ್ರ ಮೇಲೆ ಮಾಡ್ತಾ ಇದೆ. ಅಂತ ಶ್ರೇಷ್ಠ ವ್ಯಕ್ತಿಗಳು ಇಂದು ಅಗಲಿಕೆ ಅವ್ರ ಕೊಡಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅವ್ರ ಮಾಡಿರ್ತಕ್ಕಂಥ ಸೇವೆಗೆ ಭಕ್ತರಿಂದ ಯಾವಾಗಲೂ ಅಪಾರ ಇರುತ್ತೆ. ಎಸ್ ನಂಜುಂಡ ಸ್ವಾಮಿ ಅವರೇ, ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಕ್ಕೆ. ಧನ್ಯವಾದ. ಎಸ್ ಚಿದಾನಂದ ಸ್ವಾಮೀಜಿಯವರ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ಅನೇಕ ಗಣ್ಯರು ಭಾಗವಹಿಸ್ತಾ ಇರುವಂತದ್ದು. ಸಮಾಜ ಸೇವೆಯಲ್ಲಿ ಅಪಾರ ಕೊಡುಗೆಯನ್ನ ಹೊಂದಿದ್ದಂತಹ ಹೆಚ್ಚಿನ ಒತ್ತು ನೀಡಿದ್ರು. ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿದ್ರು. ಬಹಳ ಮಹತ್ವದ ಸಾಧನೆಗಳನ್ನ ಮಾಡಿದ್ದಾರೆ ಅಂತಾನೆ ಭಕ್ತರು ಹೇಳ್ತಾ ಇದ್ದಾರೆ. ತಮ್ಮ ಅನಿಸಿಕೆಯನ್ನ ಹೇಳ್ಕೊತಾ ಇದ್ದಾರೆ. ಏನು ಚಿದಾನಂದ ಸ್ವಾಮೀಜಿಯವರು ಬಾಲ್ಯದಿಂದಲೂ ಲಿಂಗಾಯತ ಧಾರ್ಮಿಕ ಪರಂಪರೆಯೊಂದಿಗೆ ಬೆಳೆದವರು. ಪುರಾತನ ಪರಂಪರೆ ಹೊಂದಿರೋ ಹೊಸ ಮಠದ ಮೂಲಕ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಹಲವು ರೀತಿಯ ಸೇವೆಗಳನ್ನ ಸಲ್ಲಿಸಿದ್ದಾರೆ. ವಿಶೇಷವಾಗಿ ಅನಾಥ ಮಕ್ಕಳಾಗಿರ್ಬೋದು, ಅನಾಥ ಹೆಣ್ಣು ಮಕ್ಕಳ ಆಶ್ರಯ ನೀಡೋ ಮೂಲಕ ಅವರ ಜೀವನಕ್ಕೆ ನೆರವಾಗಿದ್ದಾರೆ ಅಂತ ಅನೇಕ ಭಕ್ತರು ಅವರ ಅಪಾರ ಕೊಡುಗೆಗಳನ್ನ ಸ್ಮರಿಸ್ತಾ ಇದ್ದಾರೆ. ಏನು ಬಡ ಕುಟುಂಬಗಳ ಮದುವೆಗಳಿಗೆ ಸಹಾಯ ಮಾಡೋದು, ಜೊತೆಗೆ ಅಗತ್ಯವಿರೋರಿಗೆ ಉಚಿತವಾಗಿ ಮದುವೆ ಮಾಡಿಕೊಡುವಂಥದ್ದು, ಈ ರೀತಿ ಒಂದು ಮಹತ್ವದ ಕಾರ್ಯಗಳನ್ನ ಮಾಡ್ತಿದ್ರು. ವಿದ್ಯಾರ್ಥಿಗಳಿಗೆ ಶಿಕ್ಷಣ, ವಸತಿ ಹಾಗೆ ಅನ್ನದಾಸೋಹದ ವ್ಯವಸ್ಥೆ ಕಲ್ಪಿಸಿಕೊಡೋದು, ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಪ್ರೋತ್ಸಾಹ ನೀಡುವಂಥದ್ದು, ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಜೊತೆಗೆ ನಾಡಿನ ಸಾಹಿತ್ಯ ಮತ್ತೆ ಸಾಂಸ್ಕೃತಿಕ ಕ್ಷೇತ್ರಕ್ಕೂ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅಂತ ತಮ್ಮ ಭಕ್ತರು ಸ್ವಾಮೀಜಿಗಳ ಕೊಡುಗೆಗಳನ್ನ ಸ್ಮರಿಸ್ತಾ ಇದ್ದಾರೆ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಲೋಕಾನಾಂ ವಿಷಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಲೋಕ್ಯ ಸಂಪದಾಲೈಕ್ಯ ಸಮಲ್ಲೇಖನವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ನಮೋ ಸರ್ವೋಪಕಾರಂ